ಜ್ವಾಲಾಮುಖಿ ಆಯ್ತಾ? ನಮ್ಮ ವಿದ್ಯಾರ್ಥಿಗಳು ಜ್ವಾಲಾಮುಖಿ ಪ್ರಯೋಗ ಮಾಡ್ತಿದ್ದಾರೆ. ಅದಕ್ಕೆಲ್ಲ ತೊಗೊಂಡು ಬಂದಿದ್ದಾರೆ ಬೇಕಿಂಗ್ ಸೋಡಾ, ಇನ್ನು ವಿತ್ ಕೇಸರಿ ಬಾತಿಗೆ ಹಾಕುವಂಥ ಕಲರ್, ಜೊತೆಗೆ ನೀರು, ಜೊತೆಗೆ ಊದುಬತ್ತಿ ಎಲ್ಲವನ್ನು ತೊಗೊಂಡು ಬಂದಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಏನು ಮಾಡಕ್ಕೆ ತೊಗೊಂಡ್ಬಂದಿರೋ ಇದನ್ನೆಲ್ಲ? ಏನು? ಓಕೆ, ಮಾಡೋಣ. ನಾವು ಮೊದಲಿಗೆ ಹಾಕ್ತಾ ಇದೀವಿ. ಏನು ಹೇಳ್ರಿ? ಏನು? ನೆಕ್ಸ್ಟ್ ಮತ್ತೇನು ಆ್ಯಡ್ ಮಾಡ್ತಾ ಇದೀವಿ ಅದಕ್ಕೆ? ಕಲರ್. ಏನು ಹೇಳ್ರಿ? ಯಾವ ಕಲರ್ ಇದು? ಕೇಸರಿ ಬಾತ್ನ ಕಲರ್. ಯಾಕಂತೇಳಂದ್ರೆ ವಾಲ್ಕ್ಯಾನೋ ಇರೋದು ಯಾವ ಕಲರ್ ಅಲ್ಲಿ ಇರ್ತದೆ ಹೇಳ್ರಿ? ಬೆಂಕಿ ಕೆಂಪು ಕಲರ್ ಅಲ್ಲಿ ಇರ್ತದೆ. ಸೊ ಅದನ್ನು ಕಾಣೋದಕ್ಕೆ ರೆಡಿ ಮಾಡಿದೀವಿ. ಓಕೆ, ಈಗ ನಾವು ಅದಕ್ಕೆ ಆ್ಯಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಏನು ಹೇಳ್ರಿ? ಬೇಕಿಂಗ್ ಸೋಡಾ. ಇದಕ್ಕೆ ಅಡುಗೆ ಸೋಡಾ ಅಂತಲೂ ಕರೀತಾರೆ, ಬೇಕಿಂಗ್ ಸೋಡಾ ಅಂತಲೂ ಕೂಡ ಕರೀತಾರೆ. ಹಾಕಿದ್ರಿ? ಎಸ್, ಸ್ವಲ್ಪ ಅದನ್ನು ನಾವೇನು ಮಾಡೋಣ, ಮತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ. ಜ್ವಾಲಾಮುಖಿ ನೋಡೋದಕ್ಕೆ ಎಲ್ಲರೂ ರೆಡಿ ಆಗಿದ್ದೀರಿ? ರೆಡಿ ಆಗಿದ್ದೀರಿ? ಅದಕ್ಕೆ ನಾವು ಒಂದು ಏನೋ ಹಾಕ್ತಾ ಇದ್ದೀವಿ. ರೆಡಿ ಆಗ್ತಾ ಇದೆ. ಬಾರಪ್ಪ, ಇಲ್ಲಿ ಬಾ, ಸಮೀಪ ಬಾ. ರೆಡಿ ಆಗ್ತಾ ಇದೆನಾ ಜ್ವಾಲಾಮುಖಿ? ಈಗ ನಿಂಬೆ ಹಣ್ಣಿನ ಒಂದು ಜ್ಯೂಸ್ ಅನ್ನ ನಾವು ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ. ಈಗ ರೆಡಿ. ಜ್ವಾಲಾಮುಖಿ ಆಯ್ತಾ? ನೋಡ್ತಾ ಇದ್ದೀರಾ? ಎಲ್ಲರೂ ಜ್ವಾಲಾಮುಖಿ ನೋಡ್ತಾ ಇದ್ದೀರಿ? ಎಸ್, ಇದೇ ರೀತಿಯಾಗಿ ಭೂಮಿಯ ಒಳಗಿನ ಜ್ವಾಲಾಮುಖಿ ಬರ್ತಾ ಇರ್ತದೆ. ಇದೇ ಕಲರಲ್ಲಿನೇ ಇರ್ತದೆ. ಇದೇ ರೀತಿಯಾಗಿ ಹರಿದು ಹೋಗಿ ಪ್ರಸ್ಥ ಭೂಮಿಗಳನ್ನೆಲ್ಲ ನಿರ್ಮಾಣ ಮಾಡ್ತದ. ವಿತ್ ವೋಲ್ಕ್ಯಾನಿಕ್ ಮೌಂಟೇನ್ಸ್ ಅನ್ನು ಕೂಡ ನಿರ್ಮಾಣ ಮಾಡ್ತದ. ಅಂದ್ರೆ ಜ್ವಾಲಾಮುಖಿ ಪರ್ವತಗಳು. ಅದೇ ರೀತಿಯಾಗಿ ನೆಕ್ಸ್ಟ್ ಏನು ಹೇಳ್ರಿ? ಈ ರೀತಿಯಾಗಿ ಹರಿದು ಹೋಗುವ ಲಾವಾ ರಸದಿಂದ ಏನು ನಿರ್ಮಾಣ ಆಗ್ತದೆ ಅಂತೇಳಿ ಅಂದ್ರೆ ಪ್ರಸ್ಥ ಭೂಮಿಗಳು ನಿರ್ಮಾಣ ಆಗ್ತವೆ. ಗಟ್ಟಿ ಶಿಲಾ ವ್ಯವಸ್ಥೆ ನಿರ್ಮಾಣ ಆಗ್ತದೆ ಇದೇ ಲಾವಾ ರಸದಿಂದ. ನೆಕ್ಸ್ಟ್ ನಮಗೆ ಪ್ರಮುಖವಾದಂಥ ಖನಿಜಾಂಶಗಳು ಭೂಮಿಯ ಆಳದಿಂದ ಹೊರಗೆ ಬರ್ತಾವೆ. ತಿಳಿತಾ ಎಲ್ಲರೂ? ಎಸ್, ಎಲ್ಲ ಮಕ್ಕಳನ್ನು ತೋರಿಸ್ರಿ. ಎಲ್ಲ ಪ್ರಯೋಗ ಖುಷಿ ಆಯ್ತಾ ನಿಮಗೆ? ಎಸ್, ಹಾಗಾದ್ರೆ ಇನ್ನೊಂದು ಸ್ವಲ್ಪ ನೋಡ್ತೀರಿ? ನೋಡ್ಕೊಳ್ರಿ. ಸಾಕಷ್ಟು ಜ್ವಾಲಾಮುಖಿ ಬರ್ತಾ ಇದೆ ನಮಗೆ. ಹಂಗೆ ಇನ್ನೂ ಜ್ವಾಲಾಮುಖಿ ಉಕ್ತಾನೆ ಇದೆ. ಕಾಣಿಸ್ತಾ ಇದೆ ಎಲ್ಲರಿಗೆ? ಎಸ್, ನೋಡ್ರಿ ಸ್ವಲ್ಪ ಸರಿಯಪ್ಪ. ಎಸ್, ಇದು ಪ್ರಮುಖವಾಗಿ ಜ್ವಾಲಾಮುಖಿ ಆಗುವಂಥ ಪ್ರಕ್ರಿಯೆ. ಇದೇ ರೀತಿಯಾಗಿ ಭೂಮಿಯ ಆಳದಲ್ಲಿರುವಂಥ ಲಾವಾರಸ ಉಕ್ಕಿ ಹೊರಗೆ ಬರ್ತಾ ಇರ್ತದ. ಹೀಗೆ ಉಕ್ಕಿ ಬರುವಂಥ ಜ್ವಾಲಾಮುಖಿಯ ಲಾವಾರಸದಿಂದ ಭೂಮಿಯ ಮೇಲೆ ಈ ಜ್ವಾಲಾಮುಖಿಗಳಲ್ಲಿ 3 ವಿಧದ ಜ್ವಾಲಾಮುಖಿಗಳಿದ್ದಾವೆ. ಒಂದು ಲೂಫ್ತ, ಇನ್ನೊಂದು ಸೂಕ್ತ, ಇನ್ನೊಂದು ಜೀವಂತ ಜ್ವಾಲಾಮುಖಿ. ಜೀವಂತ ಜ್ವಾಲಾಮುಖಿ ಇವಾಗ ನಾವು ನೋಡ್ತಾ ಇದ್ದೀವಿ. ಇದು ಜೀವಂತ ಜ್ವಾಲಾಮುಖಿ ಸದಾ ಉಕ್ತಾನೆ ಇರ್ತದ. ಇನ್ನು ನೆಕ್ಸ್ಟ್ ಏನಪ್ಪ ಅಂತೇಳಂದ್ರೆ ಸೂಕ್ತ ಜ್ವಾಲಾಮುಖಿ. ಅದು 2ನೇ ಜ್ವಾಲಾಮುಖಿ ಆಗಿರ್ತದ. ಯಾವಾಗ ಬೇಕಾದಾಗಾದರೂ ಕೂಡ ಅದು ಆ್ಯಕ್ಟಿವ್ ಆಗಬಹುದು, ಕೆಲವು ವರ್ಷಗಳ ನಂತರ ಬಿಟ್ಟು. ಇನ್ನು ಲೂಫ್ತ ಅಂತೇಳಂದ್ರೆ ಸಂಪೂರ್ಣವಾಗಿ ನಂದಿ ಹೋದಂಥ ಜ್ವಾಲಾಮುಖಿ. ಅದು ಯಾವತ್ತೂ ಆಗೋದೇ ಇಲ್ಲ. ಈ ರೀತಿಯಾಗಿ ಜ್ವಾಲಾಮುಖಿಗಳಲ್ಲಿ ಎಷ್ಟು ವಿಧಗಳು? 3 ವಿಧಗಳು. ಇವಾಗ ನಾವು ನೋಡಿದ್ದು ಜೀವಂತ ಜ್ವಾಲಾಮುಖಿ. ಯಾವ ಜ್ವಾಲಾಮುಖಿ? ಜೀವಂತ ಜ್ವಾಲಾಮುಖಿ. ಎಸ್, ಪ್ರಯೋಗದ ಮೂಲಕ ನೋಡಿದ್ರಿ? ಖುಷಿ ಆಯ್ತು? ಚಲೋ. ಎಸ್, ಜೀವಂತ ಜ್ವಾಲಾಮುಖಿ ನೋಡಿದ್ರಿ? ಬಾಯ್.